गुलबर्गा डिस्ट्रिक्ट अफजलपुर तालुका के ताट तेगनूर विलेज की मस्जिद में कुरान जलाने वाले मामले की तहकीक करने सीपीआईएम के लीडर्स ताट तेगनूर विलेज को विजिट कर हालात का जायजा लिए हैं। कल यानी 23 दिसंबर को ताट तेगनूर विलेज में कुछ शरपसंद लोग मस्जिद में घुसकर कुरान जलाकर दंगे फसाद करवाने की घिनौनी साजिश की है। इसके बाद लगातार मुख्तलिफ पॉलिटिकल पार्टीज के लीडर्स इस मस्जिद को विजिट कर कुरान जलाने वाले मामले पर अफसोस जताते हुए पुलिस डिपार्टमेंट से जल्द एक्शन लेने का मुतालबा किए हैं। इस मामले पर सीपीआईएम के लीडर्स भी मस्जिद में पहुंचकर मौजूदा हालात को देख बीजेपी, आरएसएस और इनसे जुड़े दीगर ऑर्गेनाइजेशन को इस हालात का जिम्मेदार बताया है। बीजेपी, आरएसएस के खिलाफ सीपीआईएम के लीडर्स ने कहा, ऐसे दंगे भड़काने वाली हरकतें कर बीजेपी, आरएसएस अमन और शांति को खराब कर हिंदू मुस्लिम के बीच नफरतें बढ़ाने का काम कर रही है। अत्यंत दुःखदायक ಮತ್ತು ಖಂಡನಾರ್ಹ ಸಂಗತಿ ಇದು। ಇಲ್ಲಿ ನಮ್ಮ ಅಲ್ಪಸಂಖ್ಯಾತ ಬಾಂಧವರು ತಮ್ಮ ಪ್ರಾರ್ಥನೆ ಸಲುವಾಗಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡರ, ಮಸ್ಜಿದ್ ಮಾಡಿಕೊಂಡು ಅಲ್ಲಿ ಪ್ರಾರ್ಥನೆ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿಕೊಂಡರ। ಭಾರತ ಸರ್ವಧರ್ಮಗಳ ಸಮನ್ವಯ ಕೇಂದ್ರ, ಇಲ್ಲಿ ಪ್ರತಿಯೊಬ್ಬರಿಗೂ ಉಪಾಸನೆ ಮಾಡುವ ಹಕ್ಕು ಅದ। ಆದರೆ ಇದು ಮೂರನೇ ಸರ್ತಿ ನಾವಿಲ್ಲಿ CPIM ಪಕ್ಷದ ನಿಯೋಗ ಬಂದು ಇಲ್ಲಿ ಏನು ಅಟ್ಯಾಕ್ ಮಾಡ್ಯಾರ ದುಷ್ಕರ್ಮಿಗಳು, ಅದನ್ನು ನಾವು ಪೂರ್ತಿ ಪರಿಶೀಲನೆ ಮಾಡಿ ನೋಡಿದ ಮೇಲೆ ಗೊತ್ತಾಗಿರೋ ಸಂಗತಿ, ಇದು ಮೂರನೇ ಸರ್ತಿ ಅಟ್ಯಾಕ್ ನಡೆದದ। ಮಸ್ಜಿದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋ ವ್ಯವಸ್ಥೆ ಮಾಡಿಕೊಂಡು 9 ತಿಂಗಳಾಯಿತು, ಅಂಥದ್ರಲ್ಲಿ 3 ಸರ್ತಿ ಅಟ್ಯಾಕ್ ಮಾಡ್ಯಾರ। ನಿನ್ನೆ ದಿನ ಮತಾಂತರ ನಿಷೇಧ ಕಾಯ್ದೆ ಈ BJP ಪಾಸ್ ಮಾಡ್ಕೊಳ್ತು, ಅವ್ರದ್ದು ಮೆಜಾರಿಟಿ ಅದ ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ಮೆಂಟಲ್ಲಿ। ಇದು ಯಾವುದರ ಇಂಡೆಕ್ಸ್ ಅಂತ ಕೇಳಿದ್ರೆ ಅಲ್ಪಸಂಖ್ಯಾತರಿಗೆ ಇಲ್ಲಿ ಪ್ರಾರ್ಥನೆ ಮಾಡುವ ಹಕ್ಕಿನಿಂದನೂ ವಂಚಿತ ಮಾಡಬೇಕು ಅನ್ನುವಂಥ ಭಾಳ ದೊಡ್ಡ ಷಡ್ಯಂತ್ರ BJP ಹೊಂದ್ಯದ। BJP ಮಾತ್ರ ಅಲ್ಲ, BJP ಹಿಂದೆ ಇರೋರು ಯಾರು, ಅವರ ಮಾತೃ ಸಂಘಟನೆ BJP ಒಂದು ಪೊಲಿಟಿಕಲ್ ಆರ್ಗನೈಸೇಷನ್ ಅಷ್ಟೇ, ಅದೊಂದು ಪೊಲಿಟಿಕಲ್ ಪಾರ್ಟಿ ಅಲ್ಲ, ಅದೊಂದು RSSನ ಪೊಲಿಟಿಕಲ್ ವಿಂಗ್। RSSನ ಅಜೆಂಡಾ ಏನು ಅಂತ ಕೇಳಿದ್ರೆ ಭಾರತದೊಳಗೆ ಅಲ್ಪಸಂಖ್ಯಾತರ ಮೇಲೆ ದಾಳಿ ಮಾಡಬೇಕು ಮತ್ತು ಸೌಹಾರ್ದ ಪರಂಪರೆ ಕೆಡಿಸಬೇಕು, ಜನ ಕೂಡಿ ಬದುಕುವ ನೆಮ್ಮದಿಯಿಂದ, ಪ್ರೀತಿಯಿಂದ, ಭ್ರಾತೃತ್ವ ಭಾವನೆಯಿಂದ ಇರೋದಕ್ಕೆ ಅವರು ಡಿಸ್ಟರ್ಬ್ ಮಾಡಬೇಕು, ಒಡೆದಾಳಬೇಕು, ವಿಷ ಎಲ್ಲ ಕಡೆಗೂ ಹಬ್ಬಿಸಬೇಕು, ಜನ ದಂಗೆ ಏಳಬೇಕು, ಜನ ಉದ್ರೇಕಕಾರಿಯಾಗಬೇಕು, ಅಶಾಂತಿ ಆಗಬೇಕು, ಹಿಂಸೆ ಆಗಬೇಕು ಅನ್ನೋದು RSSನ ಅಜೆಂಡಾ। ಹಾಗಾಗಿನೇ ಇವತ್ತು ಕರ್ನಾಟಕದ ಒಳಗೆ ಚರ್ಚಿನ ಮೇಲೆ ದಾಳಿ ನಡೀತದ, ಮಸ್ಜಿದ್ ಮೇಲೆ ದಾಳಿ ನಡೀತದ। ಇದೆಲ್ಲದರ ಹಿಂದೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಮತಾಂಧತೆ ಉಂಟು ಮಾಡುವಂಥ RSSನ ಅಜೆಂಡಾ ಅದ। ಅತ್ಯಂತ ದುಃಖದಾಯಕ ಸಂಗತಿ ಏನು ಅಂತ ಕೇಳಿದ್ರೆ ಕರ್ನಾಟಕ ಸೂಫಿ ಸಂತ ಪರಂಪರೆಯ ಬಹುದೊಡ್ಡ ಕೇಂದ್ರ ಅದ। ಇಲ್ಲಿ ಖ್ವಾಜೆ ಬಂದೇ ನವಾಜ್ ಗೇಸುದರಾಜ್ ಶರಣಬಸಪ್ಪ ಅಪ್ಪ ಇಡೀ ಜಗತ್ತಿಗೆ ಭಾಳ ದೊಡ್ಡ ಹೆಸರಾಂತ 2 ಸೌಹಾರ್ದ ಪರಂಪರೆಯ ಕೇಂದ್ರ। ಇದು ಮಾತ್ರ ಅಲ್ಲ, ನೀವು ರಾಣೇಶ್ ಪೀರ್ ದರ್ಗಾ ನೋಡ್ಬೋದು, ನಮ್ಮ ಯೂನಿವರ್ಸಿಟಿ ಹಿಂದ್ಗಡೆ ಇರುವಂಥ ಕುಸ್ನೂರಲ್ಲಿದ್ದು ನೀವು ನೋಡ್ಬೋದು। ಇಲ್ಲಿ ಸೂಫಿ ಮತ್ತು ಸಂತ ಮತ್ತು ಸೂಫಿ ಇದು ದೋಸ್ತರಾಹುದ್ದೀನ್ ಪರಂಪರೆ। ಆದರೆ RSS ಈ ದೋಸ್ತರಾಹುದ್ದೀನ್ ಪರಂಪರೆಯನ್ನು ನಾಶ ಮಾಡಬೇಕಂತದ, RSS ಸಂವಿಧಾನವನ್ನು ನಾಶ ಮಾಡಬೇಕಂತದ। RSS ತನ್ನ ಕೇಡರ್ಗಳ ಮೂಲಕ ಅದು ಸಿಕ್ಕಾಪಟ್ಟೆ ಹಣ ಹಂಚಿ ಜನರ ತಲೆ ಒಳಗೆ ಉದ್ರೇಕಕಾರಿ ಭಾವನೆ ತುಂಬಿ ಈ ರೀತಿ ಅಟ್ಯಾಕ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ। ಸೊ CPIM ಪಕ್ಷ ಆಗ್ರಹ ಮಾಡ್ತದೆ, ನಮ್ಮ ಭಾಗದ ದೋಸ್ತರಾಹುದ್ದೀನ ಪರಂಪರೆ ಯಾವ ಕಾರಣಕ್ಕೂ ನಾವು ಹಾಳಾಗಲಿಕ್ಕೆ ಬಿಡಲ್ಲ ಮತ್ತು ಅಲ್ಪಸಂಖ್ಯಾತರ ಮೇಲಿನ BJP RSSನ ದಾಳಿಯನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ, ಚೇತಾವಣೆ ಕೊಡ್ತೀವಿ ನಾವು ಸರ್ಕಾರಕ್ಕೆ। ನೀವು ಮತಾಂತರ ನಿಷೇಧ ಕಾಯ್ದೆ ತಂದು ಕೂಡಲೇ ಈ ಭಾಗದ ಒಬ್ಬ ಕೋಮುವಾದಿ ಮನುಷ್ಯ ಹೇಳಿಕೆ ಕೊಟ್ಟರು, ಏನಂತ, ಪ್ರತಿ ಊರಲ್ಲಿ ನಾವು ಒಂದೊಂದು ಟೀಮ್ಗಳನ್ನು ಮಾಡ್ತೀವಿ, ಮತಾಂತರವನ್ನು ತಡೀಲಿಕ್ಕಾಗಿ ಟೀಮ್ ಮಾಡ್ತೀವಿ ಅಂತ ಇಲ್ಲಿ ಆಂದೋಲ ಸ್ವಾಮಿ ಹೇಳಿಕೆ ಬಂದಿದ್ದನ್ನು ನಾವು ಇವತ್ತು ನೋಡಿದ್ದೀವಿ ಪತ್ರಿಕೆಯಲ್ಲಿ। ಇದು ಉದ್ರೇಕಕಾರಿಯಾದಂಥ ಹೇಳಿಕೆ। ಒಂದು ಕಾಯ್ದೆ ಆದ ಕೂಡಲೇ ಅದು ನಾಳೆಯಿಂದನೇ ಜಾರಿ ಆಗಲ್ಲ, ಅದಕ್ಕೆ ತನ್ನದೇ ಆದ ಪ್ರೊಸೀಜರ್ ಇರ್ತದೆ। ಆದರೆ ಇವ್ರು ಇಮ್ಮಿಡಿಯೇಟ್ ಹೇಳಿಕೆ ಕೊಡ್ತಾರೆ, ನಾವು ಇಂಥವನ್ನು ತಡಿಲಿಕ್ಕೆ ಏನೋ ಮಾಡ್ತೀವಿ। ನಿಮ್ಗೆ ಯಾರಾಗ ಹಕ್ಕು ಕೊಟ್ಟರು ಇದನ್ನು? ಗೋರಕ್ಷಣೆ ಹೆಸರಿನಲ್ಲಿಯೂ ಸಹಿತ ನೀವು ಇದನ್ನೇ ಪೊಲೀಸ್ ಅನೈತಿಕಗಿರಿ ಮಾಡ್ಕೊಂಡು ಬಂದಿದ್ದೀರಿ, ಅಲ್ಪಸಂಖ್ಯಾತರ ಮೇಲೆ ದಾಳಿ ಮಾಡ್ಕೊಂಡು ಬಂದಿದ್ದೀರಿ, ಚರ್ಚ್ಗಳ ಮೇಲೆ ದಾಳಿ, ಮಸೀದಿ ಮೇಲೆ ದಾಳಿ, ಮತ್ತು ನಾವು ಜಾನುವಾರನ್ನು ತಡಿತೀವಿ ಅಂತ ಹೇಳಿ
ನೀವು ಸ್ವತಃ ಜಾನುವಾರು ಹತ್ಯೆ ಮಾಡುವಂಥ ಕೆಲಸ ಮಾಡಿ ಅಲ್ಪಸಂಖ್ಯಾತ ಸಮುದಾಯದ ಮೇಲೆ ದಾಳಿ ಮಾಡ್ತಾ ಇದ್ದೀರಿ. CPIM ಪಕ್ಷ ನಾವಿದನ್ನು ತೀವ್ರವಾಗಿ ವಿರೋಧಿಸ್ತೀವಿ ಮತ್ತು ಜನತೆಯಲ್ಲಿ ನಾವು ಮನವಿಯನ್ನು ಮಾಡ್ತೀವಿ. ನಮ್ಮ ಮುಸ್ಲಿಮೇತರ ಎಲ್ಲ ಬಾಂಧವರುಗಳು ನಾವು ಅತ್ಯಂತ ಪ್ರೀತಿಯಿಂದ ಸೌಹಾರ್ದತೆಯಿಂದ ಬದುಕಬೇಕು. RSSನವರ ಜಾಲಕ್ಕೆ ಬೀಳಬಾರ್ದು, BJPಯ ಷಡ್ಯಂತ್ರಕ್ಕೆ ಬೀಳಬಾರ್ದು. ನಾವು ಹಳ್ಳಿಗಳಲ್ಲಿ ಊರುಗಳಲ್ಲಿ ಕೂಡಿ ಬದುಕಿದ್ದೀವಿ. ಸೊ ನಮ್ಮ ಕೂಡಿ ಬದುಕೋ ಪರಂಪರೆ ಇದೆಯಲ್ಲ, ಅದನ್ನು ಬಹುತ್ವ ಪರಂಪರೆ ಅಂತೀವಿ, ಬಹುಸಾಂಸ್ಕೃತಿಕ ಪರಂಪರೆ ಅಂತೀವಿ. ನಾವಿದನ್ನು ಕಾಪಾಡ್ಕೊಳ್ತೀವಿ ಅಂತ ಜನತೆ ಪಣ ತೊಡಬೇಕು. RSSನ ಬಣ್ಣವನ್ನು ಬಯಲು ಮಾಡಬೇಕು. नंगा करना है RSS को. RSS हमारे देश में देशद्रोही का काम कर रहे हैं. हम इसका कड़ी विरोध करते हैं. तेगनूर जो गांव है ये प्रतापबाद के नज़दीक वाला 2 किलोमीटर का दूरी पर है. मैं वहीं प्रतापबाद में पैदा हुए सो मैं देखा हूँ कई सालों से. ये गांव जो है ना बहुत अच्छा भाईचारे के लिए बहुत ही बड़ा ये नाम है तेगनूर को. जो यहाँ से जितने लोग एजुकेटेड हो गए हमारे गांव में नहीं हो गए. बहुत से लोग पढ़ाई करके अण्णाराव गणमुखी जो है ना एक्स एजुकेशन मिनिस्टर थे, वो यही गांव के हैं. बहुत ही ये लोग समझदार लोग हैं यहाँ के. लेकिन आज सुनने में आ रहा है कि ये जो मस्जिद है, ये मस्जिद के ऊपर कुछ बदमाशों ने रात में आके ताला तोड़ करके ये कुरान को 5 कुरानों में 2 कुरानों को जला दिए गए हैं और एक कुरान को जो है ना जख्मी पहुंचा गया है. ये बहुत दुख की बात है. ये गांव वाले तो नहीं किए होंगे, तेगनूर वाले अच्छा बहुत अच्छे लोग हैं. बहुत मैं जानकारी रखता हूँ ये लोगों के बारे में. और आधे लोग हमारे गांव में ही रहते. सुबह में उठते ही चाय पीने के लिए उधर ही आते हैं. लेकिन ये जो काम जो हो गया है ये पहली बार नहीं, आजकल जो हो गया है ये पहली बार. 9 महीना हो गया मस्जिद बांध के, तीसरी बार इसके ऊपर अटैक हो रहा है. मतलब पुलिसों को तो ये मालूम होना चाहिए, जब तीसरी बार जब हो रहा है तो यहाँ पर अच्छा सिक्योरिटी रखना चाहिए. जो पहली बार जो किया है, दूसरी बार जो किया उसको पकड़ के लात मार के अंदर डालना चाहिए था. जो नहीं किए हैं तो ये यहाँ पर ये स्थिति पैदा हो गया है. पुलिस का भी बहुत बड़ा रोल है इसमें. ये सब माइनॉरिटीज़ को रक्षा करने के लिए पुलिस रहता है. जो मेजॉरिटी के लिए रक्षा करने का पुलिस नहीं होना, क्योंकि उन्होंने अपना आप कर लेते हैं. ये जो हो गया है ये बहुत ही कुछ लोग बदमाश लोग यहाँ इस गांव के नहीं होंगे, बाजू कोई तो गांव के होंगे. वो जो है इस इलाके में तेगनूर, मिर्जगी, हगरगुंडगी, जितने चीनूर सब जितने प्रतापबाद जितने गांव हैं, एक बिल्कुल सीधे लोग हैं, अच्छे लोग हैं, काम करके मेहनत करके जो है ना जीने वाले लोग हैं. बदमाश लोग नहीं मिलेंगे आपको. लेकिन उनका जो ये फिरका परस्ती पूरे देश में जो चला रहे हैं हमारे RSS और BJP वाले, अभी उनका असर देश में कम हो गया.